ಟೀ ಕಾಫಿ ಬಗ್ಗೆ ಮೆನ್ಷನ್ ಮಾಡಿದ್ರಲ್ವಾ ಡಾಕ್ಟರ್, ಈಗ ಸೊ ಟೀ ಕಾಫಿಯನ್ನ ಕುಡಿದ್ರೆ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತಾ ಹೇಗೆ ಅಂತ? ಹೌದು, ಕಾಫಿ ಅಲ್ಲಿ ಪಾಲಿಫಿನಾಲ್ಸ್ ಅಂತ ಇದೆ, ವಿಚ್ ಇದು ನಾನ್ ಹೀಮ್ ಐರನ್, ಬೇಸಿಕ್ಲಿ ಪ್ಲಾಂಟ್ ಬೇಸ್ಡ್ ಐರನ್, ವಿಚ್ ಇಸ್ ದ ಅಂದರೆ ಅದು ಮೇಜರ್ ಕಾಂಪೊನೆಂಟ್ ಫುಡ್. ಇದು ಆಲ್ಮೋಸ್ಟ್ 85% ಫುಡ್ ಕಾಂಪೊನೆಂಟ್ ಬಂದ್ಬಿಟ್ಟು ಪ್ಲಾಂಟ್ ಬೇಸ್ಡ್ ಐರನ್ನೇ ಇರುತ್ತೆ. ಸೊ ಇದನ್ನ ಅಬ್ಸಾರ್ಪ್ಷನ್ ಕಡಿಮೆ ಮಾಡುತ್ತೆ ಜಾಸ್ತಿ ಕಾಫಿ ಅಂದ್ರೆ ಕುಡಿದ್ರೆ. ಇನ್ ಕೇಸ್ ಕಾಫಿ ಕುಡಿಲೇಬೇಕಂತ ಆಸೆ ಇದ್ರೆ ಐರನ್ ರಿಚ್ ಫುಡ್ ಅಥವಾ ಕಬ್ಬಿಣಾಂಶ ಜಾಸ್ತಿ ಇರುವ ಆಹಾರ ಸೇವನೆ ಮಾಡಿದ 1-2 ಗಂಟೆ ನಂತರ ಕುಡಿರಿ. ಬಿಕಾಸ್ ಇಂಥ ಸಬ್ಸ್ಟೆನ್ಸಸ್ ಅದರಲ್ಲಿರೋ ಐರನ್ ಅಬ್ಸಾರ್ಪ್ಷನ್ ಹ್ಯಾಂಪರ್ ಹಿಂಡರ್ ಮಾಡಲ್ಲ, ಆಯ್ತಾ. ಟೀ ನಲ್ಲಿ ಟ್ಯಾನಿನ್ಸ್ ಅಂತ ಬರುತ್ತೆ, ಬ್ಲ್ಯಾಕ್ ಟೀ, ಗ್ರೀನ್ ಟೀ ಅಂತ ಹೇಳ್ತಾರೆ ಚೆನ್ನಾಗಿದೆ ಅಂತ, ದೇಹಕ್ಕೆ ಒಳ್ಳೇದು, ಅದ್ರದ್ದೆಲ್ಲ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಎಲ್ಲ ಇದೆ ಅಂತ. ಬಟ್ ಎಕ್ಸೆಸ್ ಟ್ಯಾನಿನ್ಸ್ ಇನ್ ಗ್ರೀನ್ ಟೀ, ಬ್ಲ್ಯಾಕ್ ಟೀ ಅದು ಆಹಾರದಲ್ಲಿರುವ ಕಬ್ಬಿಣಾಂಶ ಹೀರಿಕೊಳ್ಳುವುದರಲ್ಲಿ ಹಿಂಡ್ರೆನ್ಸ್ ಕೊಡುತ್ತೆ. ಓಕೆ ಓಕೆ. ಸೊ ಹಾಗಿದ್ರೆ ಈಗ ಟೀ ಕಾಫಿ ಇತ್ತೀಚೆಗಂತೂ ಈಗ ವರ್ಕ್ ಮಾಡೋರಿಗೆ, ಅದು ಡೆಸ್ಕ್ ವರ್ಕ್ ಮಾಡೋರಿಗೆ, IT ಫೀಲ್ಡ್ ಅಲ್ಲಿ ಇರೋರಿಗೆ, ನೈಟ್ ಶಿಫ್ಟ್ ಮಾಡೋರಿಗೆ ಟೀ ಇರ್ಲೇಬೇಕು ಅಥವಾ ಕಾಫಿ ಇರ್ಲೇಬೇಕು, ಅಂದ್ರೆ ವರ್ಕ್ ಮಾಡೋದಕ್ಕೆ ಒಂದು ಎನರ್ಜಿ ಸಿಗುತ್ತೆ ಅಂತ ಹೇಳ್ತಾರೆ. ಕೆಲವರು ಡೇ ಸ್ಟಾರ್ಟ್ ಮಾಡೋದೇ ಟೀ ಅಥವಾ ಕಾಫಿ ಕುಡಿಯೋದ್ರಿಂದ. ಸೊ ದಿನಕ್ಕೆ ಎಷ್ಟು ಕಪ್ ಅನ್ನ ನೀವು ರೆಕಮೆಂಡ್ ಮಾಡ್ತೀರಿ ಇಷ್ಟು ಕುಡಿಬಹುದು ಅಂತ? ಸೊ ರೆಕಮೆಂಡ್ ನಾನು ಯೂಶಲಿ ಟೀ ಕಾಫಿ ಬೇಡ ಅಂತಾನೆ ಇಲ್ಲ, ನಾನು ಹಾಗೆ ಹೇಳಲ್ಲ. ಅಟ್ ಲೀಸ್ಟ್ ನಾಟ್ ಮೋರ್ ದನ್ 2 ಕಪ್ಸ್ ಆಫ್ ಕಾಫಿ ಅಂತ ಹೇಳೋದು. ರಿಪ್ಲೇಸ್ ದೆಮ್ ಅಂದ್ರೆ ನಿಮ್ಗೆ ಇದು 1 ಹ್ಯಾಂಡ್ಫುಲ್ ಆಫ್ ಡ್ರೈ ಫ್ರೂಟ್ಸ್ ಅಂತ ಆಹಾರಗಳನ್ನ ರಿಪ್ಲೇಸ್ ಮಾಡಿ, ವಿಚ್ ವಿಲ್ ಕೀಪ್ ಯು ಆಕ್ಟಿವ್ ಡ್ಯೂರಿಂಗ್ ನೈಟ್ ಟೈಮ್. ಅಂದ್ರೆ ಅದು ಕ್ರಂಚಿನೆಸ್ ಇಂದ ನೀವು ಅವೇಕ್ ಅಂದ್ರೆ ಕೆಲಸ ಮಾಡೋದ್ರಲ್ಲೂ ಆಗುತ್ತೆ, ಅದರಿಂದ ಐರನ್ ರಿಚ್ ಫುಡ್ ಸಿಗುತ್ತೆ ನಿಮ್ಗೆ. ಅದಕ್ಕೆ ಡಾಕ್ಟರ್, ಈಗ ನಮ್ಗೆ ಕಬ್ಬಿಣಾಂಶದ ಕೊರತೆ ಇತ್ತು ಅಂತ ಹೇಳಿದ್ರೆ ಏನಾದ್ರೂ ಲಕ್ಷಣಗಳು ಗೊತ್ತಾಗುತ್ತಾ ಹೇಗೆ? ಹೌದು, ರಕ್ತಹೀನತೆ ಕಬ್ಬಿಣಾಂಶದಿಂದ ಆದರೆ ಅದರ ಲಕ್ಷಣಗಳು ಇವೆ. ಸೊ ಕಾಮನ್ಲಿ ಕಂಡು ಬರುವಂಥ ಲಕ್ಷಣಗಳಂದ್ರೆ ಸುಸ್ತಾಗೋದು, ದೌರ್ಬಲ್ಯ, ಮತ್ತೆ ತಲೆ ತಿರುಗೋದು, ತಲೆ ನೋವು, ಮತ್ತೆ ಎದೆ ನೋವು ಬರೋದು, ಜಾಸ್ತಿ ಓಡಾಡಿದ್ರೆ ಉಸಿರಾಡ್ಲಿಕ್ಕೆ ತೊಂದರೆ, ಕೂದಲು ಉದುರುವಿಕೆ, ಮತ್ತೆ ಸ್ಕಿನ್ ಸ್ವಲ್ಪ ಡಲ್ ಆಗೋದು, ಡ್ರೈ ಆಗೋದು, ಇದು ಉಗುರು ಬಿರುಕು ಬೀಳೋದು, ಮತ್ತೆ ಪೈಕ ಅಂತ ಒಂದು ಇದೆ ಕಂಡೀಷನ್. ಅದರಲ್ಲಿ ಯಾವುದು ನಾನ್ ಫುಡ್ ಐಟಮ್ಸ್ ಸೇವನೆ ಮಾಡೋ ಆಸೆ, ಅಂದರೆ ಪೌಷ್ಟಿಕಾಂಶ ಇಲ್ಲದ ಆಹಾರಗಳನ್ನು ಸೇವನೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಮಕ್ಕಳು ಮಣ್ಣು, ಪೇಂಟ್ ಎಲ್ಲ ತಿಂತಾರೆ, ಅದಕ್ಕೆ ಪೈಕ ಹೇಳೋದು, ವಿಚ್ ಇಸ್ ಅ ಕಾಮನ್ ಸಿಂಪ್ಟಮ್ ಆಫ್ ಐರನ್ ಡೆಫಿಷಿಯನ್ಸಿ ಅನಿಮಿಯಾ, ಅವ್ರ ಕಬ್ಬಿಣಾಂಶ ಕಡಿಮೆ ಆಗಿದ್ದ ಕಾರಣ ಆಗೋದು.